ಮುಂದೆ ಮದ್ಲೂರ್ ಮೂರ್ತಿ ಮಾಸ್ಟರ್ ಅವರು ಜಿಲ್ಲಾ ಪಂಚಾಯತಿಗೆ ಟಿ.ಬಿ. ಜಯಚಂದ್ರ ಅವರು ಒಬ್ಬ ಹಿರಿಯ ರಾಜಕಾರಣಿ, ತುಂಬಾ ದೂರದೃಷ್ಟಿ ಇರ್ತಕ್ಕಂಥ ರಾಜಕಾರಣಿ. ಮಂಜುನಾಥ್ ಅವರು खूब ಸ್ನೇಹಜೀವಿ, ಹಿಂದುಳಿದ ಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ. ಉಗ್ರೇಶ್ ಅವರು ಆರ್ ಉಗ್ರೇಶ್ ಅಣ್ಣ ಈಗ ಬಂದು ಹೋದ್ರಲ್ಲ ಅವರು. ಆರ್ ಉಗ್ರೇಶ್ ಅಣ್ಣ, ಎಸ್.ಆರ್. ಗೌಡ್ರು, ನಾವು 3 ಜನ ಬಹುಶಃ ದೇಹ ಬೇರೆ. ರಾಜೇಶ್ ಗೌಡ್ರು ಮಾಜಿ ಶಾಸಕರು. ರಾಜೇಶ್ ಗೌಡ್ರು ಪಾಪ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರಿಗೆ, ತುಂಬಾ ಸರಳ ಜೀವಿ. MLC ಅವರು. ಚಿದಾನಂದ ಗೌಡ್ರು ಒಬ್ಬ ಸಣ್ಣ ಕುಟುಂಬದಿಂದ ಬಂದು ಇವತ್ತು ಏನಾದ್ರೂ ಶಿರಾ ಈ ಮಟ್ಟಕ್ಕೆ ನಗರಸಭೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಚಿದಾನಂದ ಗೌಡ್ರು. ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯ ಘೋಷ ವಾಹಿನಿಯ ಹುಟ್ಟುಹಬ್ಬನ ಸರಳ ರೀತಿಯಲ್ಲಿ ಸಾರ್ವಜನಿಕರಿಗೆ ಹಣ್ಣು ಹಂಪಲು ನೀಡುವುದರ ಮುಖ್ಯನ ರೋಗಿಗಳಿಗೆ ಹಾಗೂ ಊಟ ಕೊಡುವುದರ ಮುಖ್ಯನ ತಮ್ಮ ಹುಟ್ಟುಹಬ್ಬನ ಸರಳ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬಡವರ ಕೂಗಿಗೆ ಸದಾ ಮಿಡಿಯುವ ಹೃದಯ ಅಂದ್ರೆ ಅದು ಶಿರಾ ತಾಲೂಕಿನಾದ್ಯಂತ ಅದು ಮದ್ಲೂರು ಮೂರ್ತಿ ಮಾಸ್ಟರ್ ಅವರು ಇವತ್ತು ತಮ್ಮ ಹುಟ್ಟುಹಬ್ಬನ ಸರ್ಕಾರಿ ಆಸ್ಪತ್ರೆಯಲ್ಲಿ ನೆರವೇರಿಸ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಿಮ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ನೀವು ಶಿಕ್ಷಕ ವೃತ್ತಿಯಿಂದ ಅದಕ್ಕೆ ನಿವೃತ್ತಿ ಕೊಟ್ಟು ರಾಜಕೀಯಕ್ಕೆ ಬರೋದಕ್ಕೆ ಕಾರಣ ಏನು ಸರ್? ನಾನು 1995ರಿಂದ ಈ ರಾಜಕೀಯ ಸಂಬಂಧಗಳನ್ನು ಬೆಳೆಸ್ಕೊಂಡೆ. ಸ್ಕೂಲ್ಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ನನ್ನ ಯಾವತ್ತು ಯಾರು ಇಲಾಖೆನವ್ರು ಕೇಳಲಿಲ್ಲ ಅಂದ್ರೂ ಆತ್ಮವಂಚನೆ ಕೆಲಸ ಅಂತ ಅನಿಸ್ತಿತ್ತು. ಅದಕ್ಕೆ ರಾಜಕೀಯ ಅಥವಾ ಶಿಕ್ಷಕ ವೃತ್ತಿ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಬೇಕು ಅಂತ ನಿರ್ಧಾರ ಮಾಡ್ಕೊಂಡೆ. ನಾನು ಜನಗಳಿಂದ ರಾಜಕೀಯ ಬಿಟ್ಟು ಇರಕ್ಕೆ ಅದು ಫೈನಲ್. ಹಂಗಾಗಿ ಶಿಕ್ಷಕ ವೃತ್ತಿನೇ ಬಿಟ್ಟೆ. ಒಟ್ಟಾರೆ ನಿಮಗೆ ಸಮಾಜ ಸೇವೆ ಮಾಡ್ಬೇಕಂತಕ್ಕಂಥ ತುಡಿತಾ ಇರೋದಕ್ಕೋಸ್ಕರ ನೀವು ಶಿಕ್ಷಕ ವೃತ್ತಿಯಿಂದ ರಾಜಕೀಯಕ್ಕೆ ಬಂದ. ಮತ್ತೆ ಮದ್ಲೂರ್ ಮೂರ್ತಿ ಮಾಸ್ಟರು ಒಂದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದ್ರಲ್ಲ, ಎಲ್ಲಾ ಪಕ್ಷದವರು ಅನ್ಯ ಪಕ್ಷದವರು ಬಂದು ನಿಮಗೆ ಶುಭಾಶಯನ ಕೊಡ್ತಾರೆ. ಮದ್ಲೂರ್ ಮೂರ್ತಿ ಮಾಸ್ಟರ್ ಅಂದ್ರೆ ಯಾವುದೇ ಒಂದು ಜಾತಿಗೆ ಸೇರ್ತಕ್ಕಂಥ ಒಬ್ಬ ರಾಜಕಾರಣಿ. ಅದ್ರ ಬಗ್ಗೆ ನಿಮ್ಗೆ ಅನಿಸ್ತದೆ? ಈಗ ನನ್ನ ಹುಟ್ಟುಹಬ್ಬವನ್ನ ನಾನು ಇವತ್ತು ಎಸ್ಕೇಪ್ ಆಗೋಣ ಅಂತ ಅಂದ್ಕೊಂಡಿದ್ದೆ. ಆದ್ರೂ ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡಿ ಎಲ್ಲೂ ಹೋಗ್ಬಾರ್ದು ಅಂತ ನಮ್ಮ ರಾಜು ಇವರು ಪಾಟೀಲರೆಲ್ಲ ಹೇಳಿದ್ರು. ನಾವು ಸಾರ್ವಜನಿಕ ಜೀವನಕ್ಕೆ ಬಂದಾಗ ಅವರು ಭಾವನೆಗಳಿಗೆ ವಿರುದ್ಧ ನಡ್ಕೊಳ್ತಕ್ಕಂಥ ಅದು ಅಷ್ಟು ಒಳ್ಳೇದಲ್ಲ ಅಂತ ನಾನೇ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಈ ಹುಟ್ಟುಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ, ನನ್ನ ಶುಭ ಕೋರಿದಂಥ ಎಲ್ಲ ನನ್ನ ಹಿತೈಷಿಗಳಿಗೆ, ಎಲ್ಲರ ಪಾದಕ್ಕೆ ಶರಣಾರ್ಥಿಗಳನ್ನು ಹೇಳೋದಕ್ಕೆ. ಮುಂದೆ ಮದ್ಲೂರ್ ಮೂರ್ತಿ ಮಾಸ್ಟರ್ ಅವರು ಜಿಲ್ಲಾ ಪಂಚಾಯತಿಗೆ ನಿಲ್ತಾರ? ಅದು ಸ್ಪಷ್ಟ. ಯಾಕೆ, ಕಾರಣ ಏನ್ ಸರ್? ಈ 3 ಸಲ ಆಲ್ರೆಡಿ ನಮ್ಮನ್ನ ಗೆಲ್ಸಿದ್ದಾರೆ ಈ ತಾಲೂಕಿನ ಜನ. ಸಾಕು, ಯುವಕರಿಗೆ ಅವಕಾಶ ಮಾಡ್ತಾರೆ. ಅಂದ್ರೆ ನೀವು ಜಿಲ್ಲಾ ಪಂಚಾಯತಿ ಇದೆಲ್ಲ ಏನಾದ್ರು ಹೆಸರು ರಿಸರ್ವ್ ಬಂದ್ರೆ MLA ಕ್ಯಾಂಡಿಡೇಟ್ ಆಗ್ತೀವಿ. ಆ ತರ ಯಾವುದೇ ಕನಸು ಎಂದೂ ಕಾಣಲ್ಲ ನಾನು. ಅದು ಬಂದ್ರು ಸಹ ಯಾರನ್ನ ಯುವಕರು ನಿಲ್ಸನ. ಮತ್ತೆ ಮದ್ಲೂರ್ ಮೂರ್ತಿ ಮಾಸ್ಟರ್ ಇವತ್ತು ಅವ್ರ ಅಭಿಮಾನಿಗಳೆಲ್ಲ ಸೇರಿ ಹಣ್ಣು ಹಂಪಲು ರೋಗಿ ಕೊಡ್ತಾ ಇದಾರೆ. ನಿಮ್ಗೆ ತಿಳಿದೇ ರೀತಿ ನೀವು ಹೇಳಿದ್ರೆ ನಾನು ಹುಟ್ಟುಹಬ್ಬ ಆಚರಣೆ ಮಾಡಕ್ಕೆ ಎಸ್ಕೇಪ್ ಆಗ್ಬೇಕಾಯ್ತು. ಆದ್ರೂ ಈ ರೀತಿಯಲ್ಲಿ ನಿಮ್ಮನ್ನ ಅಭಿಮಾನಿಗಳು ರೋಗಿಗಳಿಗೆ ಹಣ್ಣು ಹಂಪಲು ಕೊಡ್ತಿದ್ದಾರೆ. ಯಾವ ರೀತಿ ನಿಮ್ಮ ಅಭಿಮಾನಿಗಳು ನಿಮ್ಗೆ ಇಷ್ಟ ಆಗ್ತದೆ? ಅವ್ರಿಗೆ ಗೊತ್ತು ನಾನು ಹೆಚ್ಚಿಗೆ ಇಲ್ಲಿ ಇರ್ತಕ್ಕಂಥದ್ದು. ನಾನು ನನ್ನ ಜೀವನದಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು, ದೇವರನ್ನ ಯಾರು ನಾವು ಇದುವರೆಗೂ ನೋಡಿಲ್ಲ. ಭಗವಾನ್ ಬುದ್ಧ 6 ವರ್ಷ ತಪಸ್ ಮಾಡಿದ್ರು, ಅವನು ದೇವರನ್ನ ನೋಡಿಲ್ಲ. ದೇವ್ರ ಶಕ್ತಿ ಈ ಜಗತ್ತಲ್ಲಿ ಎಲ್ಲ ಕಡೆ ಇದೆ. ದೇವ್ರು ಇದೇನೆ ಅಂತ ನಂಬೋದ್ರಲ್ಲಿ ನಾನು ಒಬ್ಬ. ದೇವ್ರನ್ನ ಹೆಚ್ಚಾಗಿ ನಾನು ನೋಡೋದು ಈ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳನ್ನ ಮತ್ತೆ ಅಲ್ಲಿರ್ತಕ್ಕಂಥ ಸ್ಟಾಫನ್ನ ದೇವ್ರು ಅಂತ ನಂಬಿದ್ದೀನಿ. ಇಲ್ಲಿರ್ತಕ್ಕಂಥ ರೋಗಿಗಳ ಸೇವೆನೇ ದೊಡ್ಡ ಮಾನವೀಯ ಸೇವೆ ಅಂತ ತಿಳ್ಕೊಂಡು ನಾನು ಇಲ್ಲಿ ಇರಕ್ಕೆ ಹೆಚ್ಚಾಗಿ ಇಷ್ಟಪಡ್ತೀನಿ. ಆದ್ರಿಂದ ಇವರೆಲ್ಲ ನಮ್ಮ ಸ್ನೇಹಿತರುಗಳು ಇಲ್ಲಿ ಆಚರಣೆ ಮಾಡ್ತಾರೆ. ಈಗಿನ ರಾಜಕೀಯ ಹೆಂಗಿದ್ರಿ ಸರ್? ಹಣ ಇರಬೇಕು, ಹಣ ಬಲ, ಜಾತಿ ಬಲ ಪ್ರತಿಯೊಂದು ಇರಬೇಕು. ಆದ್ರೆ ಮೂರ್ತಿ ಮಾಸ್ಟರ್ ಅವರು ಯಾವುದೇ ಒಂದು ಹಣ ಏನು ಇಲ್ಲದೆ ಅವ್ರಿಗೆ ಸತತವಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ತಾ ಬಂದಿದ್ದಾರೆ. ಜನಗಳ ಮೇಲೆ ಅವ್ರು ಇಟ್ಟಿರೋ ಪ್ರೀತಿ ಇನ್ನು ಮುಂದೆ ಇದು ನೀವು ರಾಜಕೀಯಕ್ಕೆ ಬರಲ್ಲ ಅಂತಿದ್ದೀರಾ. ಹೇಗೆ ಅವ್ರ ಋಣ ತೀರಿಸ್ಬೇಕು ಅನ್ನಿಸ್ತದೆ? ಈಗ ಆಲ್ರೆಡಿ ಅವ್ರು ಕೊಟ್ಟಿರೋ ಸಾಲ ತೀರ್ಸಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಮುಂದೆ ಯಾಕೆ ಸಾಲ ಮತ್ತೆ? ಆದ್ರೆ ಒಬ್ಬ ಒಂದೇನೋ ಅಧಿಕಾರ ಅನ್ನೋದು ಇದ್ರೆ ಅವ್ರದ್ದು ಏನಾದ್ರು ಮಾಡ್ಬೋದಲ್ಲ ಅವ್ರಿಗೆ ಸೇವೆ. ಹಂಗ ಅನ್ಕೊಂಡ್ರೆ ಅಷ್ಟೇ ತಪ್ಪು. ಯಾರು ಈ ಜಗತ್ತಿನ ಅತ್ಯಂತ ಶ್ರೀಮಂತ ಬಿಲ್ ಗೇಟ್ಸ್ ಹೇಳ್ತಾನೆ, ಶ್ರೀಮಂತಿಕೆ ಇದ್ರೆ ಅಲ್ಲ, ಶ್ರೀಮಂತ ಮನ್ಸಿರ್ಬೇಕು ಅಂತ. ನಾವೀಗ ಏನ್ ಒಂದು 25 ವರ್ಷ ರಾಜಕೀಯ ಮಾಡಿದ್ರೆ ಯಾವ ಜನರು ನಮ್ಮನ್ನ ದುಡ್ಡು ಕೇಳಿಲ್ಲ, ಹಂಗೆ ಆಯ್ಕೆ ಮಾಡಿದ್ದಾರೆ. ಅದೇ ತರ ಅವ್ರನ್ನ ನಾವು ತೀರಿಸ್ಬೇಕಷ್ಟೇ. ನಿಮ್ಮ ರಾಜಕೀಯ ಜೀವನದಲ್ಲಿ ಇಷ್ಟುವರೆಗೂ ಯಾರಿಗಾದ್ರೂ ನೋವಾಗಿದೆಯಾ? ನಾವು ಮಾಡಿರ್ತೀವಿ, ಯಾಕಂದ್ರೆ ನಾವು ಎಲ್ಲವನ್ನೂ ಸರಿಯಾಗಿ ಮಾಡಿದೀವಿ ಅಂತ ಹೆಂಗ್ ಹೇಳಕ್ ಆಗ್ತದೆ? ನಾವೆಲ್ಲ ಎಲ್ಲಾ ತರದ ತಪ್ಪುನು ಮಾಡಿರ್ತೀವಿ. ಅದು ಕೆಲವು ಅರಿವಿದ್ ಮಾಡಿರ್ತೀವಿ, ಕೆಲವು ಅರಿವಿಲ್ದಲೇ ಮಾಡಿರ್ತೀವಿ. ರಾಜಕೀಯ ಅಂತ ಹೇಳಿದ್ಮೇಲೆ ಎಲ್ಲಾದ್ರೂ ಒಳ್ಳೆ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಭ್ರಮೆ ಆಗ್ತದೆ. ನೀವು
ಒಂದು ಪಕ್ಷದಿಂದ ತ್ಯಜಿಸಿ ಇನ್ನೊಂದು ಪಕ್ಷಕ್ಕೆ ಹೋಗ್ತೀರಾ, ಯಾವುದು ಮದ್ದೂರು ಕೆರೆ ಒಂದು ನೀರು ತುಂಬಿಸುವ ಒಂದು ವಿಚಾರಕ್ಕೋಸ್ಕರ. ಅದರಂತೆ ಬಿಜೆಪಿಲಿ ನೆಲೆನೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಅದಕ್ಕೆ ಹೋಗಿ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸ್ತೀರಾ, ಮದ್ದೂರು ಕೆರೆ ನೀರು ಬರ್ತದೆ. ಅದು ಎಷ್ಟು ಮಟ್ಟಿಗೆ ನಿಮ್ಗೆ ಖುಷಿಯನ್ನ ತಂದ್ಕೊಡ್ತದೆ? ನಾನು ಒಬ್ಬೊಂದು ಆ ಕೆರೆ ತುಂಬಿದ್ದಿನ ತುಂಬಾ ಸಂತೋಷ ಆಗಿದೆ. ಅದಕ್ಕೆ ಬರೀ ಬಿಜೆಪಿ ಅಷ್ಟೇ ಕಾರಣ ಅಂತ ಹೇಳೋದು ತಪ್ಪಾಗ್ತದೆ. ಅದಕ್ಕೆ ಶ್ರಮನೂ ತುಂಬಾ ಇದೆ. ಬಟ್ ನೀವು ಎಲ್ಲೋ ಒಂದ್ ಕಡೆ ಅಷ್ಟು ಪ್ರಭಾವವನ್ನ ಬೀರಿದ್ರಿ ಅಂತಕ್ಕಂಥ ಒಂದು ಮಾತಿದೆ. ಹಂಗೇನಿಲ್ಲ, ಶಿರಾ ತಾಲೂಕಿನ ಜನರ ಪ್ರಭಾವ ಅಷ್ಟೇ. ನಿಮ್ಗೆ ಮದ್ದೂರು ಆ ಗ್ರಾಮದ ಬಗ್ಗೆ ಏನ್ ಅನ್ಸ್ತದೆ? ನಮ್ಮ ತಾಯಿ ನನಗೆ ಹೇಳಿದ್ದಾರೆ, ನಮ್ಮ ತಾಯಿ ಕಷ್ಟದಲ್ಲಿದ್ದಂಥ ಕಾಲದಲ್ಲಿ ಆ ಊರು ನಮ್ಮನ್ನ ಸಾಕಿ ಸಲಹಿ ಬೆಳೆಸಿದೆ. ಅದರಿಂದ ಈ ಊರನ್ನು ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಬೇರೆ ಊರಿಗೆ ಹೋಗ್ಬಾರ್ದು ಅಂತಕ್ಕಂಥ ಮಾತನ್ನು ನಮ್ಮ ತಾಯಿ ನನಗೆ ಹೇಳಿ ಸತ್ತೋಗಿದ್ದಾರೆ. ನಮ್ದು ಇದಲ್ಲದೆ 2 ಕಡೆ ನಮ್ಮ ತಾಯಿ ಊರಲ್ಲಿ ಅಲ್ಲೂ ನೆಲೆ ಇದೆ. ನಮಗೆ ನಮ್ಮ ತಾಯಿಗೂ ಭಾಗ ಕೊಟ್ಟಿದ್ದಾರೆ. ನಮ್ಮ ತಂದೆ ಊರು ನಾವಿರೋ ಊರಲ್ಲ, ಅದು ನಮ್ಮ ತಂದೆ ಊರು ತಿಪ್ಪನಹಳ್ಳಿ, ಅಲ್ಲೂ ಜಮೀನಿದೆ. ಆದರೆ ನಾನು ಅಲ್ಲೆಲ್ಲೂ ಹೋಗಿ ನಾನು ಎಲ್ಲೂ ಕೊನೆ ಉಸಿರಿರೋ ನಾನು ಮದ್ದೂರಲ್ಲಿ ಇರ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ಬಹುಶಃ ನಾನು ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕದವರೆಗೂ ನಾನು ನೋಡಿದ್ದೀನಿ. ನಾನು ಫಸ್ಟ್ ಅಪಾಯಿಂಟ್ ಆಗಿರೋದು ಬೆಂಗಳೂರು ರೂರಲ್ಲು, ಅಲ್ಲಿ ಸಾಕಷ್ಟು ಜನ ನೋಡಿದ್ದೀನಿ. ಅದಾದ್ಮೇಲೆ ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿದ್ದು ನಾರ್ತ್ ಕರ್ನಾಟಕದ ಬೆಳಗಾಂ ಜಿಲ್ಲೆನಲ್ಲಿ. ಎಲ್ಲ ಕಡೆ ನೋಡಿದ್ರು ನಾನು ನೋಡಿದಂಥ ಊರುಗಳಲ್ಲಿ ದ್ವೇಷನೇ ಸಾಧನೆ ಮಾಡ್ದಲ್ಲೇ ಇರ್ತಕ್ಕಂಥದ್ದು. ಏನಾರ ಸ್ವಲ್ಪ ಬೇಜಾರಾದ್ರೆ ಆ ಕ್ಷಣಕ್ಕೆ ಮರೆಯೋಂಥ ಊರು ಯಾವ್ದಾರ ನೋಡಿದ್ರೆ ಅದು ನನ್ನ ಮದ್ದೂರು. ಅದಕ್ಕಾಗಿ ನಾನು ಅಲ್ಲೇ ಇರ್ತೀನಿ. ಅದಕ್ಕಾಗಿ ಮುಂದಿನ ಜನ್ಮ ಇದ್ರು ನಾನು ಹುಟ್ಟಿಲ್ಲ, ಮುಂದಿನ ಜನ್ಮ ಇದ್ರೆ ಮದ್ದೂರಲ್ಲಿ ಹುಟ್ಟಬೇಕು ಅಂತ ಬಯಸ್ತೀನಿ. ಇನ್ನೊಂದು ನಿಮ್ಮ ಒಂದು ಮಾತಿದೆ ಸರ್, ನಿಮ್ಮ ತಂದೆಯವ್ರಿಗೆ ಏನೋ ಕಾಲಿದೆ ಏಟಾಗಿತ್ತು, ಆಗ ಅವರು ಏನೋ ನೋವು ತಡೆಯೋ ವಿಷಯ ಅದು. ಹಾಗಾಗಿ ಮದ್ದೂರು ಮೂರ್ತಿ ಅಷ್ಟು ಮನೆ ಹತ್ರ ಇರ್ತಾರೋ ಗೊತ್ತಿಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಾರೆ. ಹಾಗಾಗಿ ನಮ್ಮ ತಂದೆಯವ್ರಿಗಾದಂತಹ ನೋವುಗಳು ಬೇರೆಯವ್ರಿಗೆ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸದಾ ಮದ್ದೂರು ಮೂರ್ತಿ ಅಷ್ಟು ಎಲ್ಲ ಇದ್ದಾರೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಾರೆ. ಹೇಗೆ ಅನಿಸ್ತದೆ ಸರ್ ಅದು? ಅದು ಅವತ್ತಿನ ಕಾಲ ಹಂಗಿತ್ತು. ನಮ್ಮ ತಂದೆಯವರಿಗೆ ಗೈಡ್ ಮಾಡೋರು ಇರ್ಲಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಸರಿಯಾದಂತ ಮಾರ್ಗದರ್ಶನ ಇಲ್ಲದೆ, ಸರಿಯಾದ ಚಿಕಿತ್ಸೆ ಇಲ್ದಲೆ ನಮ್ಮ ತಂದೆಯವ್ರು ತೀರೋದ್ರು. ನಮ್ಮ ತಂದೆನ, ನಮ್ಮ ತಾಯಿನ ನಾನು ಇಲ್ಲಿರೋ ಜನಗಳಲ್ಲೇ ನೋಡ್ತೀನಿ. ಸರ್, ಇವತ್ತಿನ ರಾಜಕಾರಣಿಗಳು ಹೇಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಮಧ್ಯರಾತ್ರಿಯಲ್ಲೂ ಎಬ್ರಿಸಿದ್ರು ಅಂದ್ರೆ ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ರಾಜಕಾರಣಿಗಳು ಒಂದ್ ಸ್ವಲ್ಪ ಕಾಲ್ದಿಸಿ. ಅದೇ ಮದ್ದೂರು ಮೂರ್ತಿ ಅಷ್ಟು ಕಷ್ಟ ಅಂತ ಬಂದ್ ಸರ್ವತ್ತು ಮಧ್ಯರಾತ್ರಿ ಬಂದು ಅವ್ರ ಜೊತೆ ಹೋಗ್ಬಿಡ್ತಾರೆ ಎಲ್ಲಿ ಬೇಕಾದ್ರು. ಅವ್ರು ನಿಂತಿದ್ದ ನೀರಲ್ಲ ಒಂಥರ ಅಲ್ಲಿ ಅರಿತಿರ್ತಾರೆ. ಹಂಗೆ ಅವ್ರು ಇಲ್ಲಿ ಒಂದೇ ಸ್ಥಳದಲ್ಲಿ ಇರೋದಿಲ್ಲ. ಯಾಕೆ ನಿಮ್ಗೆ ಆ ಮನೋಭಾವ ಬಂತು ಅಂತ? ನಾನ್ ತಿಳ್ಕೊಂಡಿರೋದು, ನಾನೊಬ್ಬ ಲೀಡರ್ ಅಂತ ಯಾವತ್ತು ಅಂದ್ಕೊಂಡು ನಾನೊಬ್ಬ ಆಳ ಅಂತ ತಿಳ್ಕೊಂಡಿನಿ. ಜನಗಳು ಯಾರು ಎಬ್ರಿಸಿದ್ರು ನನ್ನ ಯಜಮಾನ ಎಬ್ರಿಸ್ತಾವನೆ, ಅದಕ್ಕೆ ನಾನು ಆಳ ಹೋಗ್ತೀನಿ ಅಂತ ಎದ್ದು ಹೋಗ್ತೀನಿ. ಸರ್, ಕೊನೆಯದಾಗಿ ಈ ಒಂದು ಹುಟ್ಟುಹಬ್ಬದಲ್ಲಿ ನಿಮ್ಮ ರಾಜಕೀಯ ಜೀವನದಲ್ಲಿ ಯಾರಿಗಾದ್ರೂ ಒಂದು ಸಾರಿ ಕೇಳೋದಾದ್ರೆ? ಕೆಲವು ಸಲ ಏನಾಗ್ತದೆ, ಪರಿಸ್ಥಿತಿಗೆ ಸರಿಯಾಗಿ ಯಾರೋ ಒಬ್ಬರು ಪರವಾಗಿ ಇನ್ನೊಬ್ಬರನ್ನ ಹರ್ಟ್ ಮಾಡಂಗೆ ಬೈದಿರ್ತೀವಿ. ಅದು ಅನಿವಾರ್ಯ ಆಗಿರ್ತದೆ ಆ ಸಂದರ್ಭಕ್ಕೆ. ಅಂತ ಸಂದರ್ಭದಲ್ಲಿ ಯಾರ್ಯಾರಿಗೆ ನೋವು ಮಾಡಿದ್ದು ಅವ್ರಿಗೆಲ್ಲ ಕ್ಷಮೆ ಕೇಳ್ತೀವಿ. ಇದು ಹೆಂಗೆ ಅಂದ್ರೆ, ಬಟ್ಟೆ ಎಷ್ಟು ಚೆನ್ನಾಗಿರೋದು ಹಾಕೊಂಡ್ರು ಕೊಳೆ ಅದೇ ಆಗ್ತದೆ ಒಂದು ವಾರದಷ್ಟೊತ್ತಿಗೆ, ಮತ್ತೆ ತಿರ್ಗಿ ಹೋಗಿತೀವಲ್ಲ. ಹಂಗೆ ನಾವು ತಪ್ಪು ಮಾಡಿಲ್ಲ, ಯಾರಿಗೂ ಬೈದಿಲ್ಲ, ಇದು ಹೇಳಕ್ ಸಾಧ್ಯನೇ ಇಲ್ಲ. ನಾನು ಬೇರೆಯವ್ರಿಗೆ ಹರ್ಟ್ ಮಾಡಿರ್ತೀನಿ, ಬೈದಿರ್ತೀನಿ. ಅಂಥವ್ರೆಲ್ಲರಿಗೂ ಕ್ಷಮೆ ಕೇಳೋದು, ಈಗ ವಾಶ್ ಮಾಡ್ದಂಗೆ ಬಟ್ಟೆನ. ಈ ಒಂದು ರಾಜಕೀಯಕ್ಕೆ ಬರಕ್ಕೆ ಇಷ್ಟು ಸೇವೆ ಮಾಡೋದಕ್ಕೆ ನಿಮ್ಮ ಗುರುಗಳು ಅಂತ ಇರ್ತಾರೆ. ನೀವು ಈ ಸಂದರ್ಭದಲ್ಲಿ ನಿಮ್ಮ ಹುಟ್ಟುಹಬ್ಬದಿಂದ ರಾಜಕೀಯ ಗುರುಗಳು ಅಂತ ಯಾರಾದ್ರೂ ನೆನೆಸ್ಕೊಳ್ಳೋದಾದ್ರೆ? ನನಗೆ ರಾಜಕೀಯ ಗುರುಗಳು ಅಂತ ಹೇಳಿದ್ರೆ ನಮ್ಮ ದಿವಂಗತ ಸಿದ್ಲಿಂಗಪ್ಪನವರು, ದಿವಂಗತ ಮೂಡ್ಲಿರಪ್ಪನವರು, ಮತ್ತು ದಿವಂಗತ ನಮ್ಮ ರಂಗನಾಥಪ್ಪನವರು ಮಾಜಿ MLA, ಮತ್ತು ನಮ್ಮ ಅಣ್ಣ ಒಬ್ಬಿದ್ರು. ಇದೆಲ್ಲದಕ್ಕೂ ಕಾರಣ ಅಂದರೆ ಡಾಕ್ಟರ್ ಬುಡೇನ್ ಸಾಬ್ರು ಮತ್ತು ನಮ್ಮ ದೊಡ್ಡಮ್ಮನ ಮಗ ನಮ್ಮ ಲಕ್ಷ್ಮಯ್ಯ ಅಂತ. ಇವರು ಫೋರ್ಸಬಲ್ಲಿ ಕರ್ಕೊಂಬಂದರು. ಊರಿಂದ ಶಿರಾದವರೆಗೂ ನಮ್ಮ ಹಿತೈಷಿಗಳಿದ್ದಾರೆ, ಈಗಲೂ ಇದ್ದಾರೆ. ಮಾಲಿ ಪಾಪಣ್ಣವ್ರು ಇದ್ದಾರೆ, ಮತ್ತು ಚಂದ್ರೇಗೌಡರು ಇದ್ದಾರೆ, ಮತ್ತು ಅದರಲ್ಲಿ ಕೆಲವರು ತೀರೋಗಿದ್ದಾರೆ. ಯಾರ್ಯಾರು ತೀರೋಗಿದ್ದಾರೆ ಅಂದರೆ ನಮ್ಮ ತಿಮ್ರಾಯಪ್ಪ ಅಂತ ಮಾಜಿ ಚೇರ್ಮನ್ ಇದ್ರು, ಅವ್ರು ತೀರೋಗಿ. ಇವರೆಲ್ಲರೂ ಸೇರಿ ನನ್ನನ್ನು ಕರ್ಕೊಂಬಂದು ಶಿರಾಗ್ ಪರಿಚಯ ಮಾಡಿಸಿದ್ರು. ಶಿರಾಗ್ ಪರಿಚಯ ಮಾಡಿಸಿದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಪರಿಚಯ ಮಾಡಿಸೋರು ಅಂದರೆ ದಿವಂಗತ ಸತ್ಯನಾರಾಯಣಪ್ಪವರು ಮತ್ತು ದಿವಂಗತ ನಮ್ಮ PM ರಂಗನಾಥಪ್ಪನವರು. ಇದೆಲ್ಲದಕ್ಕೂ ಶಿರಾಕ್ಕೆ ಹೆಚ್ಚು ನನಗೆ ಜನಗಳ ಕೆಲಸ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂದರೆ ನಮ್ಮ ಅಲ್ಲಿ ಸುರೇಶ್ ಅಣ್ಣರು ನನ್ನನ್ನು ರಂಗನಾಥಪ್ಪರ PA ಆಗಿ ಬಲವಂತ ಮಾಡಿ ಕರ್ಕೊಂಡೋಗಿ ನನ್ನನ್ನು PA ಮಾಡ್ಕೊಂಡ್ರು. ಅಂಥ ಸಂದರ್ಭದಲ್ಲಿ ಜನಗಳು ಸೇವೆ ಮಾಡೋವಂಥ ಭಾಗ್ಯ ಸಿಕ್ತು.
ಮದ್ಲೂರ್ ಮೂರ್ತಿ ಮಾಸ್ಟರ್ ರಾಜಕೀಯ ಜೊತೆಯಲ್ಲಿ ರಂಗಭೂಮಿ ಕಲಾವಿದ್ರು. ಅವರಿಗೆ ರಂಗಭೂಮಿ ಕಲೆ ಅಂದ್ರೆ ಸರ್ವತ್ನ ಬೇಕಾದ್ರೆ ಹೋಗಿ ಆಡೋಣ ಆಡ್ರಿ ಅಂತ ಅಂದ್ರೂ ಆಡ್ತಾರೆ. ಅಷ್ಟು ಕಲೆ ರಾಜಕೀಯ ಒತ್ತಡ ನಡುವೆ ಹೇಗ್ ಬಂತು ಸರ್ ಆ ಕಲೆ? ನನ್ನ ಚಿಕ್ಕ ಹುಡುಗನಾಗೆ ನಾನು ಯಕ್ಷಗಾನ ಆಡಿಸಿದ್ರು ನಮ್ ದೊಡ್ಡಪ್ಪ. ಅವತ್ತಿಂದಲೂ ನನಗೆ ಕಲೆ ಬಗ್ಗೆ ಬಹಳ ಆಸಕ್ತಿ ಇದೆ. ಈಗ ಆಲ್ರೆಡಿ ನಾನು ಒಂದು 53 ನಾಟಕ ಆಡಿದ್ದೀನಿ. ನಾನು ಯಾವ್ದಾರ ಒಂದ್ ಊರಾಗ ನಾಟಕ ಆಡೋದ್ ನೋಡಿದೀನಿ ಅಂದ್ರೆ ಅಲ್ಲೊಂದ್ ಸೈಟ್ ತಗೊಂಡ್ರಷ್ಟು ಸಂತೋಷ. ನಾನೇ ನಾಟಕ ಆಡಿದ್ರೆ ಮನೆ ಕಟ್ಟಿಸಿದಷ್ಟು ಸಂತೋಷ ಆಗ್ತದೆ. ನಿಮಗೆ ಯಾವ ಪಾತ್ರ ನಿಮಗೆ ಬಹಳ ಪ್ರಭಾವನ ಬೀರ್ತಕ್ಕಂಥದ್ದು? ನನ್ಗೆ ಹೆಚ್ಚು ಇಷ್ಟ ಆಗಿರ್ತಕ್ಕಂಥ ಪಾತ್ರ ಅಂದ್ರೆ ಕರ್ಣಂದು, ಹಾ ಎರಡನೇದು ವಿದುರಂದು. ಅವೆರಡೇ ಪಾತ್ರ ಹೆಚ್ಚಿಗೆ ಕೊಡೋದು. ಇಲ್ಲ ಸೂತ ಪುತ್ರ, ಇಲ್ಲ ದಾಸಿ ಪುತ್ರ. ಕೊನೆಯದಾಗಿ ಸರ್, ಇಲ್ಲಿ ಸ್ಥಳೀಯ ರಾಜಕಾರಣಿಗಳಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು 5 ಜನ ಕೇಳ್ತೇವೆ. ಅವ್ರ ಬಗ್ಗೆ ನಿಮ್ ಬಗ್ಗೆ ಅಥವಾ ಅವ್ರ ಬಗ್ಗೆ ನಿಮ್ಗೆ ಏನ್ ಅನಿಸಿದಾಗಿ? ಟಿ ಬಿ ಜಯಚಂದ್ರ ಅವರು ಒಬ್ಬ ಹಿರಿಯ ರಾಜಕಾರಣಿ, ತುಂಬಾ ದೂರದೃಷ್ಟಿ ಇರ್ತಕ್ಕಂಥ ರಾಜಕಾರಣಿ. ಬಹುಶಃ ನನ್ನ ಜೀವನದಲ್ಲಿ ಅಷ್ಟೊಂದು ರಾಜಕೀಯವಾಗಿ ಜನಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ರಾಜಕಾರಣಿ ಇನ್ನೊಬ್ಬರನ್ನ ನಾನು ನೋಡಿಲ್ಲ. ಬಿ ಕೆ ಮಂಜುನಾಥ್ ಅವರು ಸ್ನೇಹಜೀವಿ, ಹಿಂದುಳಿದ ಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ ಧ್ವನಿ. ಅವರು ಯಾವುದೇ ಕೆಲಸ ಆಗ್ಲಿ ಅವ್ರ ಹತ್ರ ಹೋದ್ರೆ ಆಯ್ತು ಬಿಡು ಬ್ರದರ್ ನೋಡೋಣ ಅಂತ ಹೇಳ್ತಾರೆ. ಅದು 50% ರಿಲೀಫ್ ಕೊಟ್ಟಂಗೆ. ಆರ್ ಉಗ್ರೇಶ್ ಅವರು, ಆರ್ ಉಗ್ರೇಶ್ ಅಣ್ಣ ಈಗ ಬಂದು ಹೋದ್ರಲ್ಲ ಅವರು. ಆರ್ ಉಗ್ರೇಶ್ ಅಣ್ಣ, ಎಸ್ ಆರ್ ಗೌಡ್ರು, ನಾವು 3 ಜನ ಬಹುಶಃ ದೇಹ ಬೇರೆ ಇದಾವೆ ಅಷ್ಟೇ. ಮತ್ತೆ ರಾಜೇಶ್ ಗೌಡ್ರು, ಮಾಜಿ ಶಾಸಕರು. ರಾಜೇಶ್ ಗೌಡ್ರು ಪಾಪ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ. ತುಂಬಾ ಸರಳ ಜೀವಿ. ಅಷ್ಟು ಅವ್ರ ತಂದೆಯವರು ಪಾರ್ಲಿಮೆಂಟ್ ಮೆಂಬರ್ ಆಗಿ MLA ಆಗಿದ್ರು ಸಹ ಈಗಿನ ಕಾಲದಲ್ಲಿ ಇಲ್ಲದೆ ಇರ್ತಕ್ಕಂಥ ರಾಜಕಾರಣಿ ನಾನು ನೋಡಿದ್ದು ಅಂತ ಹೇಳಿದ್ರೆ ರಾಜೇಶ್ ಗೌಡ್ರನ್ನ. ಮತ್ತೆ ಎಸ್ ಆರ್ ಗೌಡ್ರು, ನಾನು ಹೇಳಿದ್ನಲ್ಲ, ಎಸ್ ಆರ್ ಗೌಡ್ರು ಉಗ್ರಣ್ಣ ನನ್ನ ಬಗ್ಗೆ 3 ಜನ ಕೆಳಗಿಲ್ಲ. ನಾನ್ ಬೇರೆ ಅಲ್ಲ, ಅವ್ರಿಬ್ರು ಬೇರೆನೇ ಅಲ್ಲ. ಒಟ್ಟಿಗೆ ದೇಹ ಬೇರೆ ಮನಸ್ಸೆಲ್ಲ ಒಂದೇ, ಹೃದಯವಂತಿಕೆ. ಮತ್ತೆ ಚಿದಾನಂದ ಗೌಡ್ರು MLC ಅವರು. ಚಿದಾನಂದ ಗೌಡ್ರು ಒಬ್ರು ಸಣ್ಣ ಕುಟುಂಬದಿಂದ ಬಂದು ಇವತ್ತು ಏನಾದ್ರೂ ಶಿರಾ ಈ ಮಟ್ಟಕ್ಕೆ ನಗರಸಭೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಚಿದಾನಂದ ಗೌಡ್ರು. ಅವರು ಒಂದು ಶಿಕ್ಷಣ ಸಂಸ್ಥೆಯನ್ನ ಮಾಡ್ಲಿಲ್ಲ ಅಂದ್ರೆ ಹೇಳಿದ್ರೆ ಶಿರೇಶ್ ದೊಡ್ಡದಾಗಿ ಬೆಳಿತಾನೆ ಇರ್ಲಿಲ್ಲ. ದೂರದೃಷ್ಟಿ ರಾಜಕಾರಣಿ. ಸರ್, ಈ ಬಿಸಿ ಒತ್ತಡದ ನಡುವೆ ನಮಗೆ ಸಮಯ ಕೊಟ್ಟಿದ್ದಕ್ಕೆ ನಿಮ್ಮ ರಾಜಕೀಯ ಭವಿಷ್ಯ, ನಿಮ್ಮ ಜೀವನ ಹೀಗೆ ಸುಗಮವಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು.